ತುಮಕೂರಿನಲ್ಲಿ ಸಡಗರ ಸಂಭ್ರಮದಿಂದ ಬಕ್ರೀದ್ ಆಚರಣೆ. ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಪ್ರಾರ್ಥನೆ ವೇಳೆ ಆಂಬ್ಯುಲೆನ್ಸ್ಗೆ ಜಾಗ ಮಾಡಿಕೊಟ್ಟ ಮುಸಲ್ಮಾನ್ ಬಾಂಧವರು. ಇಂದು ಪ್ರಪಂಚಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವು ರಂಜಾನ್ನಷ್ಟೇ ಪವಿತ್ರವಾಗಿದೆ. 4000 ವರ್ಷಗಳಿಗೂ ಹಿಂದೆ ಹುಟ್ಟಿದ್ದ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗವನ್ನ ನೆನೆಯುವ ಸಲುವಾಗಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇತ್ತ ತುಮಕೂರಿನಲ್ಲಿ ಬಕ್ರೀದ್ ಹಬ್ಬ ತುಂಬಾ ಜೋರಾಗಿದ್ದು ಮುಸಲ್ಮಾನ ಬಾಂಧವರಲ್ಲಿ ಸಂಭ್ರಮ ಸಡಗರ ಮೂಡಿತ್ತು. ಇನ್ನು ಬಕ್ರೀದ್ ಹಬ್ಬದ ಪ್ರಯುಕ್ತ ಕುಣಿಗಲ್ ರಸ್ತೆಯ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಪರಸ್ಪರ ತಬ್ಬಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿಕೊಂಡ್ರು. ಬಕ್ರೀದ್ ಹಬ್ಬದ ಹಿನ್ನೆಲೆ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆ ಹಾಕಿಕೊಂಡು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಅಲ್ಲಾಹ್ವಿನ ಕೃಪೆಗೆ ಪಾತ್ರರಾದ್ರು. ಈ ವೇಳೆ ಮಾತನಾಡಿದ ತುಮಕೂರು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ಇಕ್ಬಲ್ ಅಹಮದ್, ನಾವು ಈ ಹಬ್ಬವನ್ನ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕೆನ್ನುವ ಉದ್ದೇಶದಿಂದ ಆಚರಿಸುತ್ತೇವೆ. ಬಡವರಿಗೆ ನಮ್ಮಲ್ಲಿರುವಷ್ಟು ಹಂಚಿ ಅವರನ್ನ ಕೂಡ ಮೇಲೆತ್ತುವ ಕೆಲಸ ಮಾಡ್ತಿದ್ದೇವೆ ಹಾಗೂ ಪ್ರಪಂಚದಲ್ಲಿರುವ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಎಂದು ಎಲ್ಲ ಧರ್ಮದವರು ನಾವೆಲ್ಲರೂ ಕೂಡ ಒಟ್ಟಿಗೆ ಶಾಂತಿಯಿಂದ ಇರಬೇಕೆಂದು ಪ್ರಾರ್ಥನೆಯನ್ನ ಮಾಡ್ತಿದ್ದೇವೆ ಎಂದು ತಿಳಿಸಿದ್ರು. ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ಆಚರಿಸಿ ಈಗ ತಾನೇ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿದೆ. ಈ ಹಬ್ಬದಲ್ಲಿ ಪ್ರಾಣಿ ವಧೆಯನ್ನ ಮಾಡುವುದಲ್ಲ, ದ್ವೇಷ ಅಸೂಯೆಯನ್ನ ಕೆಡಕನ್ನ ವಧೆ ಮಾಡುವಂಥದ್ದು. ಮತ್ತೆ ತ್ಯಾಗ ಏನು ಮಾಡಬೇಕಂದ್ರೆ ದೇವರು ನಮಗೆ ಕೊಟ್ಟಿರುವ ಸಂಪತ್ತಿನಲ್ಲಿ ಬಡಬಗ್ಗರ ವಿಧವೆಯರ ಅವಶ್ಯಕತೆ ಇರುವ ಜನರ ಅವಶ್ಯಕತೆಗಳನ್ನು ಪೂರೈಸುವಂಥ ಪುಣ್ಯದ ಕಾರ್ಯವನ್ನು ಮಾಡುವಂಥ ಈ ಹಬ್ಬ ದಾನ ಧರ್ಮವನ್ನು ಮಾಡುವುದಾಗಿದೆ. ನಾವೆಲ್ಲರೂ ಕೂಡ ಈ ದಿನ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ನಾಡಿನ, ಈ ದೇಶದ ಮತ್ತು ಪ್ರಪಂಚದ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಆ ದೇವರು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ, ಮಳೆ ಬೆಳೆಯನ್ನು ಕೊಡಲಿ. ಈ ಪ್ರಪಂಚದಲ್ಲಿ ಏನು ಈ ಎಲ್ಲ ಮಾನವ ಕುಲದ ವಿರುದ್ಧವಾದ ವಿದ್ಯಮಾನಗಳು ನಡೀತಾ ಇದ್ದಾವೆ, ಯುದ್ಧ ಆಗಿರ್ಬೋದು, ಬೇರೆ ರೀತಿಯದಾಗಿರ್ಬೋದು, ಅದನ್ನೆಲ್ಲ ದೂರ ಮಾಡಿ ಎಲ್ಲರಿಗೂ ಕೂಡ ಸಹೋದರತ್ವದಿಂದ, ಸಹಬಾಳ್ವೆಯಿಂದ, ಭಾತೃತ್ವದಿಂದ ಬಾಳುವಂಥ ನಿಯತ್ತನ್ನು ಕೊಡಲಿ ಆ ದೇವರು ಅಂತ ಈ ದಿನ ಆ ದೇವನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಮಾಜಿ ಕಾರ್ಪೊರೇಟರ್ ಆಗಿರುವ ನಯಾಜ್ ಅಹಮದ್ ಮಾತನಾಡಿ, ಬಕ್ರೀದ್ ಹಬ್ಬಕ್ಕೆ ಕುರಿ ಮೇಕೆ ಮಾಂಸವನ್ನ ದಾನವಾಗಿ ಸುಮಾರು ವರ್ಷಗಳಿಂದಲೂ ಕೊಡ್ತಾ ಬರಲಾಗಿದೆ. ನಾವು ಎಲ್ಲ ಧರ್ಮದವರು ಒಟ್ಟಿಗೆ ಸಂತೋಷದಿಂದ ಇರಬೇಕೆನ್ನುವುದು ನಮ್ಮ ಉದ್ದೇಶ. ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ, ಜಗತ್ತಿನಲ್ಲಾಗ್ತಾ ಇರುವ ಎಲ್ಲ ತೊಂದರೆಗಳು ಬಗೆಹರಿಯಲಿ ಎಂದು ಒಟ್ಟಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಎಂದು ತಿಳಿಸಿದ್ರು. ಬಕ್ರೀದ್ ಹಬ್ಬದ ಶುಭಾಶಯಗಳು. ಇವತ್ತು ಏನು ಬಕ್ರೀದ್ ಹಬ್ಬದ ಕುರ್ಬಾನಿ ಅಂತ ಕೊಡ್ತಾರೆ, ಕುರಿ ಮೇಕೆ ಎಲ್ಲ, ಅದು ವರ್ಷಾನುಗಟ್ಲಿಂದ ಬಂದಿರೋದು, ದಾನ ಮಾಡ್ತಾ ಇರೋದು. ಯಾಕಂದರೆ ತಲೆಗೆ ಪ್ರಾಣಿಯನ್ನು ಕೊಟ್ಟು ನಮ್ಮ ಹಜರತ್ ಖಲೀಲುಲ್ಲಾ ಅವರು ಕೊಡಬೇಕಾಗಿದ್ದು, ನಮ್ಮ ಇದರಲ್ಲಿ ಮಗು ಕೊಡಬೇಕಾಗಿದ್ದು, ದೇವ್ರ ಇಚ್ಛೆಯಿಂದ ಒಂದು ಕುರಿಯನ್ನು ಆಕಾಶದ ಇಳಿಸಿ ಒಂದು ಪ್ರಾಣಿ ದಾನನೂ ಕೊಡ್ತಾರೆ. ದಯವಿಟ್ಟು ಇದೇ ಶಾಂತಿ ಥರ ನಮ್ಮ ಹಿಂದೂ ಬಾಂಧವರು, ನಮ್ಮ ತುಮಕೂರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ನಮ್ಮ ಮಹಾನಗರ ಪಾಲಿಕೆಯಿಂದ ಎಲ್ಲ ಸ್ವಚ್ಛತೆ ಬಗ್ಗೆ ಮತ್ತು ನಮ್ಮ ಮಹಾನಗರ ಪಾಲಿಕೆಯಿಂದ ಎಲ್ಲ ನೀರಿನ ಸೌಲಭ್ಯ ಎಲ್ಲನೂ ಹೇಳಿ ನಮ್ಮ ಕಮಿಷನರ್ ಮೇಡಮ್ ಅವರು ಮಾಡಿದ್ದಾರೆ. ಅದರ ಬಗ್ಗೆ ನಮ್ಮ ತುಮಕೂರು ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ನಡೆಯಲಿ. ಇವತ್ತು ನಮ್ಮ ಹಿಂದೂ ಬಾಂಧವರಿಗೆ, ನಮ್ಮ ಶಾಸಕರಿಗೆ ಮತ್ತು ಎಲ್ಲ ನಮ್ಮ ಹಾಜಿ ಇಕ್ಬಾಲ್ ಸಾಹೇಬರು ಮತ್ತು ನಮ್ಮ DSP ಸಾಹೇಬರು ಎಲ್ಲ ಈದ್ಗಾ ಮೈದಾನದಲ್ಲಿ ನಮಾಜನ್ನು ಮಾಡ್ತಾಯಿದ್ದೀವಿ, ಆಚರಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಹೇಳ್ತಾ
ಎಲ್ಲರೂ ನೆಮ್ಮದಿಯಾಗಿ ಹಬ್ಬವನ್ನು ಮಾಡಬೇಕು. ಹಿಂದೂ ಬಾಂಧವರು ನಮ್ಮ ಏನೀಗ ಬಕ್ರೀದ್ ಹಬ್ಬಕ್ಕೆ ಎಲ್ಲ ಬಂದು ಪೀಸ್ ಮೀಟಿಂಗ್ ಕರೀತಾರೆ. ಹಿಂದೂ ಬಾಂಧವರಿಗೂ ನನ್ನ ಬಕ್ರೀದ್ ಹಬ್ಬದ ಶುಭಾಶಯಗಳು, ನಮ್ಮ ಮುಸಲ್ಮಾನ್ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ಎಲ್ಲರಿಗೂ ನಮ್ಮ ನಾಡಿನ ಜನತೆಗೆ ಶಾಂತಿಯಾಗಿ ಬಕ್ರೀದ್ ಹಬ್ಬ ಮಾಡೋಣ ಅಂತ ನಾನು ಈ ಟಿ ವಿ ಮುಖಾಂತರ ಹೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇನ್ನು ಯೂತ್ ಕಾಂಗ್ರೆಸ್ನ ಇಲಾಹಿ ಸಿಕಂದರ್ ಮಾತನಾಡಿ, ನಾವು ಇಂದು ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡ್ತಾ ಇರೋದು ತ್ಯಾಗ ಬಲಿದಾನದ ಸಂಕೇತವಾಗಿ. ಕಷ್ಟದ ಸಮಸ್ಯೆ ಬಂದಾಗ ದೇವರು ನಮ್ಮನ್ನ ಕಾಪಾಡ್ತಾನೆ ಎನ್ನುವುದು ನಮ್ಮ ನಂಬಿಕೆ. ದೇವರು ಎಲ್ಲರಿಗೂ ಎಲ್ಲಾ ಧರ್ಮದವರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ತಿಳಿಸಿದ್ರು. ಇವತ್ತು ಇಸ್ಲಾಂ ಧರ್ಮದಲ್ಲಿ ತ್ಯಾಗ ಹಾಗೂ ಬಲಿದಾನವನ್ನ ಕಲಿಸ್ಕೊಟ್ಟಂತಹದ್ದು ಹಾಗೂ ತ್ಯಾಗ ಹಾಗೂ ಬಲಿದಾನವನ್ನ ಕಲಿಸ್ಕೊಂಡಂತಹ ಒಂದು ಹಬ್ಬ ಬಕ್ರೀದ್ ಹಬ್ಬದಂದು ಎಲ್ಲರಿಗೂ ಒಂದು ಶುಭಾಶಯಗಳನ್ನು ಕೊಡೋಕ್ಕೆ ಬಯಸ್ತೀನಿ. ಇಸ್ಲಾಂ ಧರ್ಮದ 5 ಸ್ತಂಭಗಳಲ್ಲಿ ಒಂದಾಗಿರ್ತಕ್ಕಂತಹ ಹಜ್ ಯಾತ್ರೆ ಏನಿದೆ, ಈ ತಿಂಗಳಲ್ಲಿ ಈ ಬಕ್ರೀದ್ ಹಬ್ಬದಂದು ಹಜ್ ಯಾತ್ರೆಯನ್ನು ಮುಸಲ್ಮಾನರು ಆಚರಿಸ್ತಾರೆ. ಅಲ್ಲಿ ಕೂಡ ಈ ದೇಶದ ಒಂದು ಶಾಂತಿಗಾಗಿ, ದೇಶದ ಒಂದು ಬಲಿವರ್ಧನೆಗಾಗಿ, ದೇಶದಲ್ಲಿ ಶಾಂತಿಯುತವಾಗಿ ಎಲ್ಲರೂ ಕೂಡ ಬಾಳಲಿ ಮತ್ತು ಸೌಹಾರ್ದತೆಯಿಂದ ಬಾಳಲಿ, ಒಳ್ಳೆ ಮಳೆ ಬೆಳೆಗಳಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೊಡೋಕ್ಕೆ ಬಯಸ್ತೀನಿ. ಇನ್ನು ಸಾಮೂಹಿಕ ಪ್ರಾರ್ಥನೆ ವೇಳೆ ಕುಣಿಗಲ್ ರಸ್ತೆಗೆ ಬಂದ ರೋಗಿಯಿದ್ದ ಆಂಬ್ಯುಲೆನ್ಸ್ಗೆ ಮುಸ್ಲಿಂ ಬಾಂಧವರು ಜಾಗ ಮಾಡಿಕೊಟ್ಟು ಮಾನವೀಯತೆಯನ್ನ ಮೆರೆದಿದ್ದು ವಿಶೇಷವಾಗಿತ್ತು. ಇನ್ನು ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಬಕ್ರೀದ್ ಹಬ್ಬ ಯಶಸ್ವಿಯಾಗಲು ಸಹಕರಿಸಿದ ತುಮಕೂರು ಉಪವಿಭಾಗದ ಡಿಎಸ್ಪಿ ಚಂದ್ರಶೇಖರ್, ನಗರ ಠಾಣೆಯ ಇನ್ಸ್ಪೆಕ್ಟರ್ ಅವಿನಾಶ್, ಕ್ಯಾಸಂದ್ರ ಇನ್ಸ್ಪೆಕ್ಟರ್ ರಾಘವೇಂದ್ರ ಸೇರಿದಂತೆ ಎಲ್ಲಾ ಪೊಲೀಸರಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇತ್ತ ತುಮಕೂರು ಜಿಲ್ಲೆ ಪಾವಗಡದಲ್ಲೂ ಬಕ್ರೀದ್ ಹಬ್ಬದ ಸಂಭ್ರಮ ಜೋರಾಗಿಯೇ ಇತ್ತು. ಪಾವಗಡ ಪಟ್ಟಣದ ಮಸೀದಿ ಹಾಗೂ ಈದ್ಗಾ ಮೈದಾನದಲ್ಲಿ ಸೇರಿದ ನೂರಾರು ಮಂದಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಬಕ್ರೀದ್ ಹಬ್ಬದ ಅಂಗವಾಗಿ ಪುಟ್ಟ ಪುಟ್ಟ ಮಕ್ಕಳು ಹೊಸ ಬಟ್ಟೆಯನ್ನ ಧರಿಸಿ ಸಂಭ್ರಮಿಸಿದ ದೃಶ್ಯ ಕಣ್ಮನ ಸೆಳೆಯಿತು. ಇನ್ನು ಮಾನವೀಯ ಮೌಲ್ಯಗಳನ್ನ ಸಾರುವ ಬಕ್ರೀದ್ ಹಬ್ಬವನ್ನ ತುಮಕೂರು ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದ್ರು. ಅಲ್ಲಾಹುವಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ಎಂಬ ಸಂದೇಶವನ್ನ ಸಾರುವುದೇ ಈ ಹಬ್ಬದ ಉದ್ದೇಶವಾಗಿದೆ. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪ್ರಜಾಶಕ್ತಿ ಟಿವಿ ವತಿಯಿಂದ ಬಕ್ರೀದ್ ಹಬ್ಬದ ಶುಭಾಶಯಗಳು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.